ಬರ್ತಾ ಇದ್ದಾರೆ. ಈಗ ತಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ದಾವಣಗೆರೆಯಲ್ಲಿ ಬಿಜೆಪಿಯ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದೀರಾ ಅನ್ನುವ ಕಾರಣಕ್ಕಾಗಿ. ಈಗ ಬಿಜೆಪಿ ಬಗ್ಗೆ ನಾನು ಏನು ಮಾತಾಡಿದೆ, ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ಅವ್ರ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು ಅಂತ ಕೇಳಿದ್ರೆ ಇವರು ಕೇಸ್ ಕೊಡ್ತಾರೆ. ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ದು ನಾವು. ಇವ್ರು ಯಾರಿಗೂ ಅನ್ಪಡ್ಗಳು ಬಿಜೆಪಿಯವರಿಗೆ ಓದೋ ಕೆಪಾಸಿಟಿ ಇಲ್ಲ. 2002 ಅಲ್ಲಿ ಪ್ರೆಸಿಡೆಂಟ್ ನಾಮಿನೇಟ್ ಆದಾಗ 800 ಜನ MLAಗಳು ನಾವು ವೋಟ್ ಹಾಕಿ ಅಬ್ದುಲ್ ಕಲಾಂ ಅವ್ರು ಗೆಲ್ತಾರೆ. ಚಾಟ್ GPTಯಲ್ಲಿ ಹೋಗಿ ನೋಡಕ್ಕೆ ಹೇಳಿ. ಮತ್ತೆ ಇವತ್ತು ದಾವಣಗೆರೆ ಬಿಜೆಪಿಯವರು ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬಾ ಅಂತ. ಸಾಟರ್ಡೆ ಮಧ್ಯಾಹ್ನ 1 ಗಂಟೆ ನಿಮ್ಮ ಬಿಜೆಪಿ ಜಿಲ್ಲಾ ಕಚೇರಿಯಿಂದನೇ ಕ್ಯಾನ್ವಸ್ ಸ್ಟಾರ್ಟ್ ಮಾಡ್ತೀನಿ. ಅಶೋಕಣ್ಣ, ವಿಜಯೇಂದ್ರಣ್ಣ, ಯತ್ನಾಳಣ್ಣ, ಅನಂತಕುಮಾರ್ ಹೆಗ್ಡೆ ಅಣ್ಣ, ನಿಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ. ಅಲ್ಲ, ಮೈನಾರಿಟೀಸ್ಗೆ ಬಿಜೆಪಿಯವರು ಅವಮಾನ ಮಾಡಿದ್ದಾರೆ, ಅವ್ರ ದೇಶಭಕ್ತಿನ ಪ್ರಶ್ನೆ ಮಾಡಿದ್ದಾರೆ, ಅವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಮೈನಾರಿಟೀಸ್ ಒಂದು ವೋಟ್ ಕೂಡ ಬಿಜೆಪಿಗೆ ಆಗಲ್ಲ. ಬಿಜೆಪಿಯವರು ಮೈನಾರಿಟೀಸ್ನ ದ್ರೋಹ ಮಾಡಿದ್ದಾರೆ. ನಾನು ನಂಬಿದ್ದೀನಿ ಮೈನಾರಿಟೀಸ್. ದಯವಿಟ್ಟು ಮುಸ್ಲಿಂ ಬಾಂಧವರೇ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆ ಹೆಣ್ಣುಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಹೆಂಗ್ ಸರ್ ವೋಟ್ ಹಾಕ್ತೀರಾ ಅನ್ನೋದೇ ನನ್ನ ಪ್ರಶ್ನೆ ಸರ್. ಅಲ್ಲ, ಈಗ ಏನು ನಮ್ಮ ಯತ್ನಾಳ್ ಸಾಹೇಬರು, ಆ ಮೈಸೂರು ತಿಮ್ಮ, ಏನು ಅವರೆಲ್ಲ ಸಾಂಪ್ರದಾಯಿಕ ಸಾಹಿತ್ಯ ಬಳಸ್ತಾರೆ. ಅಯೋಗ್ಯರಂದ್ರೆ ಕೇಸ್ ಹಾಕಿದ್ರೆ, ಅಸಮರ್ಥರನ್ನ ಅಸಮರ್ಥರು ಅಂತಂದ್ರೆ, ಮುಟ್ಟಾಳ್ರು ಅಂದ್ರೆ ಎಸ್ ಬಿಜೆಪಿಯವರು ಅಯೋಗ್ಯರೇ, ಅಸಮರ್ಥರೇ, ಅನ್ಪಡ್ಗಳಲ್ಲದೆ ಇದ್ರೆ ಆ ಬಿಜೆಪಿ IT ಸೆಲ್ ಅವರು. ಅಬ್ದುಲ್ ಕಲಾಂ ನಾವು ಮಾಡಿದ್ವಿ ಅಂದ್ರೆ ಒಬ್ಬನಿಗೂ ಗೊತ್ತಿಲ್ಲದೆ ಟ್ರೋಲ್ ಮಾಡಿದ್ದಾರೆ. ಮಾರಾಯ 800 ವೋಟ್ ನಾವು MLAಗಳು ಹಾಕಿದೀವಿ ಅಬ್ದುಲ್ ಕಲಾಂ ಅವ್ರಿಗೆ. ಚಾಟ್ GPTಯಲ್ಲಿ ಹೊಡಿ ರಾಜಾ, ಚಾಟ್ GPTಯಲ್ಲಿ ಗೊತ್ತಾಗುತ್ತೆ. INC ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ MLA MPಗಳು ಇಬ್ರು ವೋಟ್ ಹಾಕ್ತಾರೆ ಪ್ರೆಸಿಡೆಂಟ್ಗೆ. ನಾವು 10 ಸ್ಟೇಟಲ್ಲಿ ರೂಲಿಂಗಲ್ಲಿ ಇದ್ವಿ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಡೆಲ್ಲಿ, ಮಧ್ಯಪ್ರದೇಶ್, ಮೇಘಾಲಯ, ಕರ್ನಾಟಕ ಕೋಯಲೇಷನ್ ಅಲ್ಲಿ ಇದ್ವಿ. ಕೇರಳ UDF ಅಲ್ಲಿ ಇದ್ವಿ. ನಾವು 800 MLAಗಳು ವೋಟ್ ಹಾಕಿರ್ತೀವಿ. ಇದು ಬಿಜೆಪಿ ಅನ್ಪಡ್ಗಳಿಗೆ ಗೊತ್ತೇ ಇಲ್ಲ, ನಾಲಾಯಕಗಳಿಗೆ ಗೊತ್ತೇ ಇಲ್ಲ. ಬಿಜೆಪಿಯವರು ಮುಸ್ಲಿಮರನ್ನ ಅವಮಾನಿಸಿದ್ದೀರಾ. ಒಂದು ಮುಸ್ಲಿಂ ಓಟು ನಿಮಗೆ ತಗೊಳಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೇನೆ ಸರ್. ಬರ್ತಾ ಇದ್ದಾರೆ. ಈಗ ತಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ದಾವಣಗೆರೆಯಲ್ಲಿ ಬಿಜೆಪಿಯ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದೀರಾ ಅನ್ನುವ ಕಾರಣಕ್ಕಾಗಿ. ಈಗ ಬಿಜೆಪಿ ಬಗ್ಗೆ ನಾನು ಏನು ಮಾತಾಡಿದೆ, ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ಅವ್ರ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು ಅಂತ ಕೇಳಿದ್ರೆ ಇವರು ಕೇಸ್ ಕೊಡ್ತಾರೆ. ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ದು ನಾವು. ಇವ್ರು ಯಾರಿಗೂ ಅನ್ಪಡ್ಗಳು ಬಿಜೆಪಿಯವರಿಗೆ ಓದೋ ಕೆಪಾಸಿಟಿ ಇಲ್ಲ. 2002 ಅಲ್ಲಿ ಪ್ರೆಸಿಡೆಂಟ್ ನಾಮಿನೇಟ್ ಆದಾಗ 800 ಜನ MLAಗಳು ನಾವು ವೋಟ್ ಹಾಕಿ ಅಬ್ದುಲ್ ಕಲಾಂ ಅವ್ರು ಗೆಲ್ತಾರೆ. ಚಾಟ್ GPTಯಲ್ಲಿ ಹೋಗಿ ನೋಡಕ್ಕೆ ಹೇಳಿ. ಮತ್ತೆ ಇವತ್ತು ದಾವಣಗೆರೆ ಬಿಜೆಪಿಯವರು ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬಾ ಅಂತ. ಸಾಟರ್ಡೆ ಮಧ್ಯಾಹ್ನ 1 ಗಂಟೆ ನಿಮ್ಮ ಬಿಜೆಪಿ ಜಿಲ್ಲಾ ಕಚೇರಿಯಿಂದನೇ ಕ್ಯಾನ್ವಸ್ ಸ್ಟಾರ್ಟ್ ಮಾಡ್ತೀನಿ. ಅಶೋಕಣ್ಣ, ವಿಜಯೇಂದ್ರಣ್ಣ, ಯತ್ನಾಳಣ್ಣ, ಅನಂತಕುಮಾರ್ ಹೆಗ್ಡೆ ಅಣ್ಣ, ನಿಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ ಸರ್. ಅಲ್ಲ, ಮೈನಾರಿಟೀಸ್ಗೆ ಬಿಜೆಪಿಯವರು ಅವಮಾನ ಮಾಡಿದ್ದಾರೆ, ಅವ್ರ ದೇಶಭಕ್ತಿನ ಪ್ರಶ್ನೆ ಮಾಡಿದ್ದಾರೆ, ಅವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಮೈನಾರಿಟೀಸ್ ಒಂದು ವೋಟ್ ಕೂಡ ಬಿಜೆಪಿಗೆ ಆಗಲ್ಲ. ಬಿಜೆಪಿಯವರು ಮೈನಾರಿಟೀಸ್ನ ದ್ರೋಹ ಮಾಡಿದ್ದಾರೆ. ನಾನು ನಂಬಿದ್ದೀನಿ ಮೈನಾರಿಟೀಸ್. ದಯವಿಟ್ಟು ಮುಸ್ಲಿಂ ಬಾಂಧವರೇ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆ ಹೆಣ್ಣುಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಹೆಂಗ್ ಸರ್ ವೋಟ್ ಹಾಕ್ತೀರಾ ಅನ್ನೋದೇ ನನ್ನ ಪ್ರಶ್ನೆ ಸರ್. ಅಲ್ಲ, ಈಗ ಏನು ನಮ್ಮ ಯತ್ನಾಳ್ ಸಾಹೇಬರು, ಆ ಮೈಸೂರು ತಿಮ್ಮ, ಏನು ಅವರೆಲ್ಲ ಸಾಂಪ್ರದಾಯಿಕ ಸಾಹಿತ್ಯ ಬಳಸ್ತಾರೆ. ಅಯೋಗ್ಯರಂದ್ರೆ ಕೇಸ್ ಹಾಕಿದ್ರೆ, ಅಸಮರ್ಥರನ್ನ ಅಸಮರ್ಥರು ಅಂತಂದ್ರೆ, ಮುಟ್ಟಾಳ್ರು ಅಂದ್ರೆ ಎಸ್ ಬಿಜೆಪಿಯವರು ಅಯೋಗ್ಯರೇ, ಅಸಮರ್ಥರೇ, ಅನ್ಪಡ್ಗಳಲ್ಲದೆ ಇದ್ರೆ ಆ ಬಿಜೆಪಿ IT ಸೆಲ್ ಅವರು. ಅಬ್ದುಲ್ ಕಲಾಂ ನಾವು ಮಾಡಿದ್ವಿ ಅಂದ್ರೆ ಒಬ್ಬನಿಗೂ ಗೊತ್ತಿಲ್ಲದೆ ಟ್ರೋಲ್ ಮಾಡಿದ್ದಾರೆ. ಮಾರಾಯ 800 ವೋಟ್ ನಾವು MLAಗಳು ಹಾಕಿದೀವಿ ಅಬ್ದುಲ್ ಕಲಾಂ ಅವ್ರಿಗೆ. ಚಾಟ್ GPTಯಲ್ಲಿ ಹೊಡಿ ರಾಜಾ, ಚಾಟ್ GPTಯಲ್ಲಿ ಗೊತ್ತಾಗುತ್ತೆ. INC ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ MLA MPಗಳು ಇಬ್ರು ವೋಟ್ ಹಾಕ್ತಾರೆ ಪ್ರೆಸಿಡೆಂಟ್ಗೆ. ನಾವು 10 ಸ್ಟೇಟಲ್ಲಿ ರೂಲಿಂಗಲ್ಲಿ ಇದ್ವಿ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಡೆಲ್ಲಿ, ಮಧ್ಯಪ್ರದೇಶ್, ಮೇಘಾಲಯ, ಕರ್ನಾಟಕ ಕೋಯಲೇಷನ್ ಅಲ್ಲಿ ಇದ್ವಿ. ಕೇರಳ UDF ಅಲ್ಲಿ ಇದ್ವಿ. ನಾವು 800 MLAಗಳು ವೋಟ್ ಹಾಕಿರ್ತೀವಿ. ಇದು ಬಿಜೆಪಿ ಅನ್ಪಡ್ಗಳಿಗೆ ಗೊತ್ತೇ ಇಲ್ಲ, ನಾಲಾಯಕಗಳಿಗೆ ಗೊತ್ತೇ ಇಲ್ಲ. ಬಿಜೆಪಿಯವರು ಮುಸ್ಲಿಮರನ್ನ ಅವಮಾನಿಸಿದ್ದೀರಾ. ಒಂದು ಮುಸ್ಲಿಂ ಓಟು ನಿಮಗೆ ತಗೊಳಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೇನೆ ಸರ್.